என்ன மன்னிச்சிருங்கப்பா, என்ன மன்னிச்சிருங்கப்பா. நான் போறேன். அவன் கொடுக்குற ಮೆಂಟಲ್ ಟಾರ್ಚರ್ ಸ್ನೇಹಿತರೆ ನಮಸ್ಕಾರ. ಗಿಣಿಯ ಹಾಗೆ ಸಾಕಿದ ಮಗಳನ್ನ ಯಾವತ್ತೂ ಗಿಡುಗನ ಕೈಯಲ್ಲಿ ಕೊಡಲಿಕ್ಕೆ ಹೋಗಬೇಡಿ ಅಂತ ಹಿರಿಯರು ಸುಮ್ಮನೆ ಹೇಳೋದಿಲ್ಲ. ಸ್ನೇಹಿತರೆ, ತಮಿಳುನಾಡಿನಲ್ಲಿ ವರದಕ್ಷಿಣೆ ಕಿರುಕುಳದಿಂದಲೇ ತನ್ನ ಪ್ರಾಣವನ್ನು ಕಳೆದುಕೊಂಡಂಥ ದುರಾದೃಷ್ಟ ಕೋಟ್ಯಾಧಿಪತಿಯ ಮಗಳ ಕರುಣಾಜನಕ ಕಥೆ ಇದು. ಸದ್ಯ ಈ ಕೇಸ್ಗೆ ಟ್ವಿಸ್ಟ್ ಕೂಡ ಸಿಕ್ಕಿದ್ದು ಪೊಲೀಸರ ತನಿಖೆಯಲ್ಲಿ ಭಯಾನಕ ಸಂಗತಿಗಳು ಕೂಡ ಬೆಳಕಿಗೆ ಬರ್ತಾ ಇವೆ. ಮಾವನ ಮನೆಯಲ್ಲಿ ಮನೆಯ ದೀಪವನ್ನು ಹಚ್ಚಿದರೆ ಆಕೆ ಕನಿಷ್ಠ ಪಕ್ಷ 1 ಗಂಟೆ ಎಲ್ಲೂ ಕೂಡ ಕೂರಬಾರ್ದಿತ್ತಂತೆ ಅನ್ನೋ ರೀತಿಯಾದಂಥ ವಿಚಿತ್ರ ಮಾನಸಿಕ ಹಿಂಸೆಯನ್ನು ಮಾವನ ಮನೆಯಲ್ಲಿ ಕೊಡ್ತಾಯಿದ್ರು. ಈ ಎಲ್ಲ ಅಂಶಗಳು ಕೂಡ ಈ ರೀತಿಯಾಗಿ ಕಿರುಕುಳವನ್ನು ಕೊಟ್ಟಿರೋದು ಕೂಡ ಈಗ ಬಯಲಾಗಿರೋದು. ಹಣದ ಪಿಶಾಚಿಗಳು ಯಾವ ರೀತಿಯಾಗಿ ಆ ಮುಗ್ಧ ಹೆಣ್ಣು ಮಗಳನ್ನು ಕಿತ್ತು ತಿಂದಿದ್ದಾರೆ ಅನ್ನೋದು ಸಾಬೀತಾಗಿದೆ. ಈ ಸ್ಟೋರಿ ಕೂಡ ನಿಮ್ಮ ಮನೆಯಲ್ಲೂ ಒಬ್ಬ ಮಗಳಿದ್ದರೆ, ನಿಮ್ಮ ಅಕ್ಕ ತಂಗಿಯನ್ನು ದೊಡ್ಡ ಮನೆ ಕೊಟ್ಟು ಮದುವೆ ಮಾಡಿಕೊಡ್ಬೇಕು ಅಂತ ನಿರ್ಧಾರವನ್ನು ಮಾಡಿದರೆ ಇದು ಒಂದು ಪಾಠವಾಗಬಹುದು. ಕೊನೆಯವರೆಗೂ ಮಿಸ್ ಮಾಡದೆ ಈ ಸ್ಟೋರಿ ನೋಡಿ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಅತ್ತೆ ಮನೆ ಕಾಟಕ್ಕೆ ಬೇಸತ್ತು ಜೀವ ಕಳೆದುಕೊಂಡಂಥ ಮೃತ ಹೆಣ್ಣು ಮಗಳ ಹೆಸರು ರಿಧನ್ಯ. ಇನ್ನೂ ಕೂಡ 27 ವರ್ಷ. ಈಕೆಯ ಫ್ಯಾಮಿಲಿ ಕೂಡ ಯಾವುದರಲ್ಲೂ ಕಡಿಮೆ ಇರಲಿಲ್ಲ. ಅಗರ್ಭ ಶ್ರೀಮಂತರು. ರಿಧನ್ಯ ಅವರ ತಂದೆ ಅಣ್ಣಾದೊರೈ ಪೊಲಿಟಿಕಲಿ ಹೆಸರು ಮಾಡಿದವರು. ಈರೋಡು ಉಪಚುನಾವಣೆಯಲ್ಲಿ ಆಟೋ ಚಿಹ್ನೆಯ ಮುಖಾಂತರವಾಗಿ ಸ್ಪರ್ಧೆ ಮಾಡಿ ಚುನಾವಣೆಯಲ್ಲಿ ಕೈ ಸುಟ್ಟುಕೊಂಡವರು. ಪ್ರಸ್ತುತ ಅವರು ಖಾಸಗಿ ಬಟ್ಟೆ ಕಂಪನಿಯೊಂದನ್ನು ಕೂಡ ನಡೆಸ್ತಾ ಇದ್ದರು. ರಿಯಲ್ ಎಸ್ಟೇಟ್ನಲ್ಲೂ ಕೂಡ ತೊಡಗಿಸ್ಕೊಂಡಿದ್ದರು. ಇನ್ನು ಮಗಳನ್ನು ಕೂಡ ಅಗರ್ಭ ಶ್ರೀಮಂತರಿಗೆ ಕೊಟ್ಟು ಮದುವೆ ಮಾಡಬೇಕು, ಮಗಳು ಗಂಡನ ಮನೆಯಲ್ಲಿ ಸುಖವಾಗಿ ನೆಮ್ಮದಿಯಾಗಿ ಇರಬೇಕು ಅಂತಾನೆ ಇತ್ತೀಚೆಗೆ ಅದ್ಧೂರಿಯಾಗಿ ಮದುವೆ ಕೂಡ ಮಾಡಿದರು. ಕೈಕಟ್ಟಿ ಪುತ್ತೂರಿನ ಮಗಳನ್ನು ತಿರುಪ್ಪೂರು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣನ್ ಅವರ ಹಿರಿಯ ಮೊಮ್ಮಗ ಕವಿನ್ ಕುಮಾರ್ ಎಂಬ ಪಾಪಿಗೆ ಮದುವೆ ಮಾಡಿಕೊಟ್ಟಿದ್ರು. ಸ್ನೇಹಿತರೆ, ಕೇವಲ 78 ದಿನಗಳ ಹಿಂದೆ ನಡೆದಂಥ ಅದ್ಧೂರಿ ಮದುವೆ ಹೀಗೆ ಕೀಟನಾಶಕವನ್ನು ಸೇವಿಸೋ ಮುಖಾಂತರವಾಗಿ ಅಂತ್ಯವಾಗುತ್ತೆ ಅಂತ ಹುಡುಗಿಯ ಮನೆಯ ಯಾರೊಬ್ಬರು ಕೂಡ ಯೋಚನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಸ್ನೇಹಿತರೆ, ಸಮಾಜ ಎಷ್ಟೇ ಆದರೂ ಬದಲಾಗಲ್ಲ ಅನ್ನೋದು ಇದಕ್ಕೆ ನೋಡಿ. ಯಾಕೆಂದರೆ ಈ ವರದಕ್ಷಿಣೆ ಅನ್ನೋ ಹೆಸರಲ್ಲಿ ಪಾಪ ಅಮಾಯಕ ತಂದೆ ಕೊಟ್ಟಿರ್ತಕ್ಕಂಥ ಹಣ, ಐಷಾರಾಮಿ ವಸ್ತುಗಳನ್ನು ಕೇಳಿದ್ರೆ ನಮ್ಮ ತಲೆನೇ ತಿರುಗಿಬಿಡುತ್ತೆ. 28 ವರ್ಷದ ಕವಿನ್ ಕುಮಾರ್ ಎಂಬ ಕೀಚಕನ ಕುಟುಂಬಕ್ಕೆ ರಿಧನ್ಯ ಅವರ ಕುಟುಂಬ, ಅವ್ರ ತಂದೆ 100 ಸವರನ್ ಅಂದರೆ 800 ಗ್ರಾಮ್ ಚಿನ್ನದ ಆಭರಣ, 1 ಕೋಟಿ ಸಮೀಪಕ್ಕೆ ಬೆಲೆ ಬಾಳತಕ್ಕಂಥ ವೆಚ್ಚದ ವೋಲ್ವೋ ಕಾರು, ಹತ್ತಿರಕ್ಕೆ 3 ಕೋಟಿಗೂ ಹೆಚ್ಚಿನ ಹಣ ಖರ್ಚು ಮಾಡಿ ಮದುವೆ ಮಾಡಿಕೊಟ್ಟಿದ್ರು. ಆದರೆ 500 ಪೌಂಡ್ ಚಿನ್ನದಲ್ಲಿ 200 ಪೌಂಡ್ ಚಿನ್ನ ಇನ್ನೂ ಕೂಡ ಮನೆಗೆ ಬಂದಿಲ್ಲ ಅಂತ ಆ ಹೆಣ್ಮಗಳಿಗೆ ಮಾವನ ಮನೆಯವರು ಟಾರ್ಚರ್ ಕೊಡಲಿಕ್ಕೆ ಮುಂದಾಗ್ಬಿಟ್ಟಿದ್ದಾರೆ. ಏಪ್ರಿಲ್ 11ರಂದು ನಡೆದಂಥ ಮದುವೆ. ಆದರೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ 2 ವಾರಗಳಲ್ಲಿ ಅವರ ಚಿತ್ರಹಿಂಸೆ ತಾಳಲಾರದೆ ತವರಿಗೆ ರಿಧನ್ಯ ಓಡಿ ಬಂದಿದ್ದಾರೆ. ಹೆತ್ಕೊಳ್ಳಲ್ವೇ ಮಗಳನ್ನು ಸಮಾಧಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ಹೇಗೆ ಒಪ್ಪಿಸಿ ಮತ್ತೆ ಗಂಡನ ಮನೆ ಕಳಿಸ್ಕೊಟ್ಟಿದ್ರು. ಅದಾಗಿಯೂ ಕೂಡ ಜೂನ್ 22ಕ್ಕೆ ಮತ್ತೆ ರಿಧನ್ಯ ಕಣ್ಣೀರು ಹಾಕತ್ಲೆ ಮತ್ತೆ ಅಪ್ಪ ಅಮ್ಮನ ನೆನ್ಕೊಂಡು ವಾಪಸ್ ತವರಿಗೆ ಬಂದುಬಿಟ್ಟಿದ್ರು. ಅದಾದ ಮೇಲೆ ಅಪ್ಪ ಅಮ್ಮ ಸ್ವಲ್ಪ ದಿನ ನನ್ನ ಮಗಳು ಇಲ್ಲೇ ಇರಲಿ, ನಿಮ್ಮ ವರದಕ್ಷಿಣೆ ಹಣ ಸೆಟ್ಲ್ ಮಾಡ್ತೀವಿ, ಮಗಳು ಸ್ವಲ್ಪ ಡಿಪ್ರೆಷನ್ನಲ್ಲಿದ್ದಾಳೆ ಕಳಿಸ್ಕೊಡ್ತೀವಿ ಅಂತಲೂ ಅದೇ ಮಾವನ ಮನೆಗೆ ಕನ್ವಿನ್ಸ್ ಮಾಡಿದರು. ಆದರೆ ರಿಧನ್ಯ ಕೊನೆಯದಾಗಿ ತೆಗೆದುಕೊಂಡ ನಿರ್ಧಾರ, ಆಕೆ ಕಳಿಸಿದಂಥ ವಾಟ್ಸಪ್ ಆಡಿಯೋ, ಇದೀಗ ವಿಚಾರಣೆ ಎಲ್ಲವೂ ಕೂಡ ಘನಘೋರ. ಜೂನ್ 28 ಸ್ನೇಹಿತರೆ ಬೆಳಗ್ಗೆ 9:30ರ ಸುಮಾರಿಗೆ ರಿಧನ್ಯ ತನ್ನ ತಾಯಿಗೆ ಮೊಂಡಿಪಾಳ್ಯಂನ ದೇವಸ್ಥಾನಕ್ಕೆ ಹೋಗಿ ಬರ್ತೀನಮ್ಮ ಅಂತ ಹೇಳಿ ಕಾರ್ನಲ್ಲಿ ಹೊರಟುಬಿಟ್ಲು. ಎಲ್ಲವೂ ಡಿಸೈಡ್ ಮಾಡೇ ಹೊರಟಾಗಿತ್ತಾಕೆ. ಇದ್ಯಾವುದು ಕೂಡ ತಂದೆ ತಾಯಿಗೆ ಗೊತ್ತಿರಲಿಕ್ಕೆ ಇಲ್ಲ. ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ತನ್ನ ಕಾರನ್ನ ನಿಲ್ಲಿಸಿ ಈ ಕಳುಹಿ ತೆಂಗಿನ ಮರಗಳಿಗೆ ಬಳಸ್ತಕ್ಕಂಥ ಫ್ಯೂಮಿಗಂಟ್ ಅನ್ನೋ ಒಂದು ಕೀಟನಾಶಕ ಮಾತ್ರೆ ಇದೆ, ಅದನ್ನು ಸೇವಿಸಿ ಪ್ರಾಣವನ್ನು ಬಿಟ್ಟು ಬಿಡ್ತಾಳೆ. ಅದು ಗೊತ್ತಾಗಿದ್ದೇಗೆ ಅನ್ನೋದೇ ವಿಚಿತ್ರ. ಆ ಪ್ರದೇಶದಲ್ಲಿ ಒಂದೇ ಕಡೆ ಬಹಳಷ್ಟು ಸಮಯ ನಿಲ್ಲಿಸಿದಂಥ ಕಾರನ್ನು ಗಮನಿಸಿದಂಥ ಸ್ಥಳೀಯರು ಆದಷ್ಟು ಬೇಗ ಗಮನಿಸಿದರೆ ಆಕೆ ಪಾಪ ಪ್ರಾಣವಾದರೂ ಉಳಿದು ಹೋಗ್ಬಿಡ್ತೈತೆ ಅನ್ನೋ ಗೊತ್ತಿಲ್ಲ. ಆದರೆ ಯಾಕೋ ಒಂದೇ ಜಾಗದಲ್ಲಿ ಈ ರೀತಿಯಾಗಿ ಕಾರ್ ನಿಂತ್ಕೊಂಡ್ಬಿಟ್ಟಿದೆಯಲ್ಲ, ಯಾರಿದು ಏನು ಎತ್ತ ಅಂತ ಅಲ್ಲಿನ ಸ್ಥಳೀಯರು ಗಮನಿಸಿ ಪೊಲೀಸರಿಗೆ ಮಾಹಿತಿ ಕೊಟ್ಟ ನಂತರ ಈ ಘಟನೆ ಬೆಳಕಿಗೆ ಬಂದಿರೋದು. ಆದರೆ ಕೊನೆಯದಾಗಿ ಆ ಕಾರಿನಲ್ಲಿ ಕೂತ್ಕೊಂಡು ಆ ಕೊನೆಯ ಸಂದರ್ಭ ಯಾವ ಮಗಳಿಗೂ ಯಾವ ತಂದೆಗೂ ಈ ರೀತಿಯಾದಂಥ ನೋವು ಬರಲೇಬಾರ್ದು. ವಾಟ್ಸಪ್ನಲ್ಲಿ ಒಂದು 7 ಆಡಿಯೋ ಸಂದೇಶಗಳನ್ನು ಕಳಿಸ್ಬಿಟ್ಟಿದ್ದಾಳೆ. ಅವ್ರು ಕೊಟ್ಟಿರ್ತಕ್ಕಂಥ ವಿಚಿತ್ರ ಹಿಂಸೆ ಅದರಲ್ಲಿ ಬಟಾಬೈಲಾಗಿರೋದು. ಅದರಲ್ಲಿ ಆಕೆ ತನ್ನ ನಿರ್ಧಾರಕ್ಕೆ ಆ ತಂದೆ ತಾಯಿಗೆ ಕ್ಷಮೆ ಯಾಚನೆ ಮಾಡ್ತಾ ಇದ್ದಾಳೆ. ಮನೆಯಲ್ಲಿ ಚಿತ್ರಹಿಂಸೆಯನ್ನು ಸಹಿಸಲಿಕ್ಕೆ ಸಾಧ್ಯವಿಲ್ಲ, ಆ ಕಾರಣಕ್ಕೆ ತಾನು ಈ ರೀತಿಯಾದಂಥ ನಿರ್ಧಾರವನ್ನು ಕೈಗೊಂಡಿದ್ದೀನಿ ಅಂತ ಹೇಳ್ಕೊಂಡ್ಬಿಟ್ಟಿದ್ದಾಳೆ.
ಅಪ್ಪ ಅಮ್ಮನಿಗೆ ಒಂದು ಸಾರಿ, ನನ್ನ ಜೀವನದುದ್ದಕ್ಕೂ ನಾನು ನಿಮಗೆ ಹೊರೆ ಆಗಲಿಕ್ಕೆ ಬಯಸೋದಿಲ್ಲ. ಗಂಡನ ಮನೆಯಿಂದ ನಿಮ್ಮ ಮನೆಗೆ ಬಂದುಬಿಟ್ಟಿದ್ದೀನಿ, ಇನ್ನೂ ಕೂಡ ನಾನು ನಿಮಗೆ ಹೊರೆ ಆಗ್ತಾಯಿದ್ದೀನಿ. ಈ ಬಾರಿ ನಾನು ಯಾವುದೇ ತಪ್ಪು ಮಾಡಿಲ್ಲ, ನನಗೆ ಈ ಜೀವನ ಕೂಡ ಇಷ್ಟ ಇಲ್ಲ. ಅವರು ನನ್ನ ಮೇಲೆ ಮಾನಸಿಕವಾಗಿ ಹಲ್ಲೆ ನಡೆಸ್ತಾ ಇದ್ದರೆ ಆತ ನನಗೆ ದೈಹಿಕವಾಗಿ ಚಿತ್ರಹಿಂಸೆ ಕೊಡ್ತಾ ಇದ್ದಾನಮ್ಮ ಅಪ್ಪ ಅಂತ ಹೇಳಿ ಒಂದಿಷ್ಟು ಆಡಿಯೋಗಳನ್ನು ಕಳಿಸಿರೋದು. ಅವನ ಜೊತೆ ನನಗೆ ಬದುಕಲಿಕ್ಕೆ ಸಾಧ್ಯವಿಲ್ಲ, ಅವನು ಮತ್ತು ಅವನ ಕುಟುಂಬ ಅಪರಾಧಿಗಳು, ಅವರು ನನ್ನ ಜೀವನವನ್ನು ನಾಶ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ ಅಪ್ಪಾಜಿ ಅಂತ ಹೇಳಿ ಆ ರೆಕಾರ್ಡಿಂಗ್ಗಳಲ್ಲಿ ಹೇಳ್ತಾ ಹೋಗಿರೋದು. ನಾನು ಅವನ ಜೊತೆ ಬದುಕಲಿಕ್ಕೆ ಬಯಸೋದಿಲ್ಲ, ನಾನು ಈ ಮದುವೆಯನ್ನು ಬಿಟ್ಟು ಬೇರೆ ಜೀವನವನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ. ನನ್ನ ಜೀವನ ಚೆನ್ನಾಗಿಲ್ಲ, ಅಷ್ಟೇ ಮುಗ್ದೋಯ್ತು ಅಪ್ಪ, ನನಗೆ ಇನ್ನು ಮುಂದೆ ಬದುಕುವ ಉದ್ದೇಶವೂ ಕೂಡ ಇಲ್ಲ ಅಂತ ಹೇಳ್ತಾ ಹೇಳ್ತಾ ಕಣ್ಣೀರು ಹಾಕಿಬಿಟ್ಟಿದ್ದಾಳೆ ಆಕೆ. ಆಡಿಯೋ ಪೂರ್ತಿ ಬರೀ ಕಣ್ಣೀರಲ್ಲೇ ಒಂದಿಷ್ಟು ಸಂದೇಶಗಳನ್ನು ಕಳಿಸಿರೋದು. ಈ ಬಾರಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಯಾರೂ ಕೂಡ ನನ್ನನ್ನು ಉಳಿಸ್ಬೇಡಿ ಅಂತ ನಾನು ಬಯಸ್ತಾ ಇದ್ದೀನಿ ಅಂತ ಹೇಳಿರೋದು. ಜೀವನ ಬದಲಾಗುತ್ತೆ, ನನಗೂ ಕೂಡ ಒಂದು ಹೊಸ ಲೈಫ್ ಬರುತ್ತೆ ಅಂತ ಅನೇಕ ಬಾರಿ ನಾನು ಆಲೋಚನೆ ಮಾಡ್ತಾಯಿದ್ದೆ. ಆದರೆ ಈಗ ಅದು ಯಾವುದು ಕೂಡ ಬದಲಾಗೋದಿಲ್ಲ ಅನ್ನೋದು ನನಗೆ ಗೊತ್ತಾಗಿದೆ. ಅವರು ನನ್ನನ್ನು ನೋಯಿಸ್ಬಿಟ್ಟಿದ್ದಾರೆ, ಅವಮಾನಿಸಿದ್ದಾರೆ, ಅವನೊಂದಿಗೆ ನನಗೆ ಬದುಕಲಿಕ್ಕೆ ಆಗ್ತಾಯಿಲ್ಲ. ನಿಮಗೆ ಜೀವಮಾನದ ಹೊರೆ ಆಗಲಿಕ್ಕೂ ಕೂಡ ನಾನು ಬಯಸೋದಿಲ್ಲ. ಯಾವ ರೀತಿಯಾದಂಥ ಮಾನಸಿಕ ಹಿಂಸೆ ಅಂದರೆ ಮನೆಯಲ್ಲಿ ಅವರ ಶಾಸ್ತ್ರಗಳು, ಆಚಾರ, ವಿಚಾರಗಳು ಎಲ್ಲವೂ ವಿಭಿನ್ನ. ಒಂದು ದೀಪ ಹಚ್ಚಿದ್ರೆ ನಾನು ಎಲ್ಲೂ ಕೂರದೆ ನಿಂತ್ಕೊಳ್ಬೇಕು ಅನ್ನೋ ರೀತಿಯಾದಂಥ ಮಾನಸಿಕ ಹೊರೆ, ವರದಕ್ಷಿಣೆಯನ್ನು ಬೇಗ ತೆಗೆದುಕೊಂಡು ಬರಬೇಕು ಅನ್ನೋ ರೀತಿಯಾದಂಥ ಕಿರುಕುಳ. ಆಡಿಯೋ ನೋಟ್ನಲ್ಲಿ ಸ್ಪಷ್ಟವಾಗಿ ಹೇಳಿರೋದು. ಪಾಪಿ ಕವಿನ್ ಕುಮಾರ್ ಇದ್ದಾನಲ್ವ, ಈಕೆಯನ್ನು ವರೆಸಿದ್ದಾನಲ್ವ ಆತ ಮತ್ತು ಆತನ ಪೋಷಕರಾದಂಥ ಈಶ್ವರಮೂರ್ತಿ, ಚಿತ್ರಾದೇವಿ ಎಲ್ಲರೂ ಕೂಡ ಮಾನಸಿಕವಾಗಿ ಕಿರುಕುಳ ಕೊಡ್ತಾಯಿದ್ರು. ಅವರೇ ನಾನು ಈ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಪ್ರಮುಖ ಕಾರಣ ಅಂತಲೂ ಕೂಡ ಆ ಆಡಿಯೋ ನೋಟ್ನಲ್ಲಿ ಹೇಳಿರೋದು. ಅದ್ರ ಕುರಿತಾಗಿ ಪೊಲೀಸ್ನವರು ಕೂಡ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿರೋದು. ಆ ಕೊನೆಯ ಆಡಿಯೋ ಇದೆಯಲ್ವ, ಅಪ್ಪ ನನ್ನನ್ನು ಕ್ಷಮಿಸು ಸಾಕು, ನಾನಿನ್ನು ಇದನ್ನು ಸಹಿಸ್ಲಿಕ್ಕೆ ಸಾಧ್ಯವೇ ಇಲ್ಲ, ನೀವು ನನ್ನ ಮೇಲೆ ಕೋಪಗೊಳ್ತೀರಿ, ನನ್ನ ಮೇಲೆ ದ್ವೇಷಗೊಳ್ತೀರಿ, ಈ ನಿರ್ಧಾರಕ್ಕೆ ನೀವು ನನ್ನನ್ನು ಶಪಿಸ್ತೀರಿ, ತುಂಬ ನೊಂದ್ಕೊಳ್ತೀರಿ, ಆದರೆ ನಿಮ್ಮಿಬ್ಬರನ್ನು ನೋಯಿಸ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ಸಮಾಜದ ಹಿತದೃಷ್ಟಿಯಿಂದ ನಾನು ಯಾರೊಂದಿಗಾದರೂ ಶಾಂತಿಯಿಂದ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ, ಆ ಒಂದು ಕಾರಣದಿಂದ ಈ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದೀನಿ ಅಂತ. ಈ ಸಮಸ್ಯೆಯನ್ನು ಯಾರಾದರೂ ಮಧ್ಯಸ್ಥಿಕೆ ವಹಿಸಿ ಪರಿಹರಿಸ್ಬೋದು ಅಂತ ನಾನು ಆಲೋಚನೆ ಮಾಡಿದ್ರೂ ಕೂಡ ಅದು ಸಾಧ್ಯವೇ ಇಲ್ಲ ಅನ್ನೋದನ್ನು ಕೂಡ ನಾನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನನ್ನನ್ನು ದೇವಾಲಯಗಳಿಗೆ ಕರೆದೊಯ್ಯುವ ಮೂಲಕ ಅಥವಾ ಎಲ್ಲೋ ಜಾತಕ ಕೇಳೋದ್ರ ಮುಖಾಂತರ ಈ ಪ್ರಯತ್ನಗಳನ್ನು ಬಿಟ್ಟು ಬಿಡಿ, ಕ್ಷಮಿಸಿ ಅಪ್ಪ, ನನಗೆ ನಿಜವಾಗಿಯೂ ಕೂಡ ಬದುಕಲಿಕ್ಕೆ ಇಷ್ಟ ಇಲ್ಲ, ನನಗೆ ಯಾವುದೇ ಭರವಸೆಯೂ ಕೂಡ ಇಲ್ಲ ಅಂತ. ದುರಂತದ ಆಡಿಯೋ ಅಂದರೆ, ನೀನು ಮತ್ತು ಅಮ್ಮ ನನ್ನ ಪ್ರಪಂಚ, ಆದರೆ ನಿನಗೆ ತುಂಬ ನೋವು ಕೊಟ್ಟಿದ್ದೀನಿ ಅಪ್ಪ, ಕ್ಷಮಿಸು ಅಮ್ಮ, ಅಷ್ಟೇ, ಎಲ್ಲ ಮುಗಿದೋಯ್ತು, ನಾನು ಹೊರಡ್ತಾ ಇದ್ದೀನಿ ಅಂತ ಹೇಳಿ ಕೊನೆಯದಾಗಿ ಆ ಆಡಿಯೋದಲ್ಲಿ ಹೇಳ್ಕೊಂಡಿರೋದು. ಈ ಆಡಿಯೋಗಳನ್ನು ಕೇಳ್ತಾ ಇದ್ದರೆ ಹೆಣ್ಣೆತ್ತೋರಿಗೆ ಎಷ್ಟು ಪರಮ ಸಂಕಟವಾಗಬೇಡ, ನನ್ನ ಮಗಳು ಗಂಡನ ಮನೆಯಲ್ಲಿ ಚೆನ್ನಾಗಿದ್ದಾಳೋ ಇಲ್ವೋ ಅಂತ. ಎಲ್ಲೋ ಒಂದು ಕಡೆ ಕೊನೆಯದಾಗಿ ಏನು ಹೇಳಬೇಕು ಅನಿಸುತ್ತೆ ಅಂದರೆ, ಇಂಥ ಹೆಣ್ಣು ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಈ ಮಾವನ ಮನೆಯಲ್ಲಿ ಗಂಡಿನ ಕಡೆಯವರು ಈ ಥರದ್ದು ಒಂದು ಕಿರುಕುಳ ಕೊಟ್ಟು, ವರದಕ್ಷಿಣೆ ಕಿರುಕುಳ ಕೊಟ್ಟು, ಈ ಹೆಣ್ಣಿನ ಶಾಪವೋ ಏನೋ ಇವತ್ತು ನಮ್ಮ ಹುಡುಗರಿಗೆ ಹೆಣ್ಣು ಕೂಡ ಸಿಗ್ತಾಯಿಲ್ಲ. ಕೊನೆಯದಾಗಿ, ಓ ಹೆಣ್ಣೆ, ನಿನ್ನ ಗೋಳು ಕೇಳುವವರು ಯಾರು ಅನ್ನೋದೇ ನನ್ನ ಕೊನೆಯ ಮಾತು. ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದ.